ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ದೀಪಾವಳಿ ಹಬ್ಬದ ಭವಿಷ್ಯದ ಫಲ ಹೇಳತಕ್ಕಂಥದ್ದು ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿ ಫಲಾಫಲ ಇದೆ, ದೀಪಾವಳಿ ವಿಶೇಷ ಭವಿಷ್ಯದ ಫಲ ಹೇಳತಕ್ಕಂಥದ್ದು. ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ತುಲಾರಾಶಿ ಹೇಳತಕ್ಕಂಥದ್ದು. ಸಣ್ಣದಾಗಿ ಒಂದು ಗೋಚಾರದ ಫಲಾಫಲಗಳನ್ನು ಕೂಡ ಚಿಂತನೆಯನ್ನು ಮಾಡೋಣ. ಓಂ ಐಂ ಹ್ರೀಂ ಕ್ಲೀಂ ಭಗವತ್ಯೈ ನಮಃ. ಮಿಥುನ ರಾಶಿಯಲ್ಲಿ ಗುರುಗ್ರಹವು, ಮೀನರಾಶಿಯಲ್ಲಿ ಶನಿ ಗ್ರಹವು, ಹಾಗೆ ಕುಂಭದಲ್ಲಿ ರಾಹುಗ್ರಹವು, ಹಾಗೆ ಸಿಂಹದಲ್ಲಿ ಕೇತು ಗ್ರಹವು. ಇದು ಸರಳ ಗ್ರಹಗಳ ಸ್ಥಿತಿಗತಿಗಳು ಹೇಳತಕ್ಕಂಥದ್ದು. ಇನ್ನು ಈ ತುಲಾರಾಶಿಯವರಿಗೆ ಧನಾಧಿಪತಿ ಯೋಗ ಹೇಳತಕ್ಕಂಥದ್ದು ಕುಜ. 2ನೇ ಮನೆ ಕುಜ ಧನಂ ಧಾನ್ಯಂ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು. ಇನ್ನು ಅಧಿಕಾರಗಳನ್ನು, ಕೀರ್ತಿಯಾಗಿ ಅಲಂಕಾರವನ್ನು ಕೊಡ್ತಕ್ಕಂಥದ್ದು, ಹಾಗೆ ಅಧಿಕಾರ ಪ್ರಾಪ್ತಿಯಾಗತಕ್ಕಂಥದ್ದು ರವಿಗ್ರಹವು ಅಂತೂ ಕೂಡ ಹೇಳುತ್ತೆ. ಲಾಭಾಧಿಪತಿ ಯೋಗ, ಅಧಿಕಾರಿ ಲಾಭ ಆಗತಕ್ಕಂಥದ್ದು, ಅಧಿಕಾರ ಪ್ರಾಪ್ತ ಆಗತಕ್ಕಂಥದ್ದು, ಉನ್ನತ ಹುದ್ದೆಗಳನ್ನು ಇವೆಲ್ಲವೂ ಪ್ರಾಪ್ತಿಯಾಗತಕ್ಕಂಥದ್ದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಹಾಗೆ 9ನೇ ಮನೆ ಭಾಗ್ಯಾಧಿಪತಿ ಯೋಗ ಹೇಳತಕ್ಕಂಥದ್ದು. ಇಲ್ಲಿ ಭಾಳ ವಿಶೇಷವಾಗಿ ಭಾಗ್ಯವನ್ನು ಅನುಗ್ರಹಿಸ್ತಕ್ಕಂಥದ್ದು, ಭಾಗ್ಯವನ್ನು ಅದೃಷ್ಟಶಾಲಿಗಳಾಗಿ ಮಾಡ್ತಕ್ಕಂಥದ್ದು. ವಿವಾಹದ ವಿಚಾರದಲ್ಲಿ ಅನೇಕ ಕನಸುಗಳನ್ನು ಹೊತ್ಕೊಂಡಿರ್ತೀರಿ. ಮದುವೆ ಆಗುವಂತಹ ಹುಡುಗ ಹಾಗಿರಬೇಕು, ಹೀಗಿರಬೇಕು, ಪ್ರೀತಿಯಿಂದ ನೋಡ್ಕೊಳ್ಬೇಕು, ಚಂದವಾಗಿರಬೇಕು, ಹಾಗೆ ಒಳ್ಳೆ ಕೆಲಸದಲ್ಲಿರಬೇಕು, ಒಳ್ಳೆ ಶೋಭಿತವಾಗಿ ಅಲಂಕಾರ ಪ್ರಿಯರಾಗಿರಬೇಕು, ಸದಾ ಹಸನ್ಮುಖರಾಗಿ ನಗ್ನಗ್ತಾ ಇರುವಂತಹ ವಿವಾಹ ಅಂದರೆ ವಧುವರರನ್ನೇ ವಿವಾಹ ಆಗಬೇಕು ಅಂತಕ್ಕಂಥದ್ದು ಅಪೇಕ್ಷೆ ಆಗುತ್ತೆ. ಇದು ಏನಾಗತ್ತೆ, ಎಲ್ಲೋ ಒಂದು ಕಡೆ ನಿಮ್ಮ ಆಸೆ ಹೇಳತಕ್ಕಂಥದ್ದು ಕಷ್ಟದಾಯಕವಾಗಿ ಹೋಗುತ್ತೆ ಹೇಳುತ್ತೆ. ಹಾಗೆ ಮಂತ್ರಿ ಪದವಿಯನ್ನು ಅಲಂಕರಿಸ್ತಕ್ಕಂಥದ್ದು, ಯುದ್ಧ ಮಾಡ್ತಕ್ಕಂಥದ್ದು, ಹೋರಾಟವನ್ನು ಮಾಡಿ ಪದವಿಗಳನ್ನು ಅಲಂಕರಿಸ್ತಕ್ಕಂಥದ್ದು ಯೋಗ ಇದೆ ಹೇಳತಕ್ಕಂಥದ್ದು. ಹಾಗೆ ಸಿನಿಮಾ, ಸಾಹಿತ್ಯ, ಸಂಗೀತದ ವಿಚಾರದಲ್ಲಿ ರಚನೆಗಳನ್ನು ಮಾಡ್ತಕ್ಕಂಥದ್ದು, ಒಳ್ಳೊಳ್ಳೆ ರೀತಿಯಲ್ಲಿ ಹಾಡುಗಳನ್ನು ಹೇಳಿ ಜನಪ್ರಿಯತೆಗಳನ್ನು ಗಳಿಸ್ತಕ್ಕಂಥದ್ದು, ಕೀರ್ತಿಗಳನ್ನು ಪಡೆಯುವಂಥದ್ದು, ಇವೆಲ್ಲವೂ ಕೂಡ ಯೋಗ ತುಲಾರಾಶಿಯವರಿಗೆ ಅದೃಷ್ಟ ದೇವತೆಯಾಗಿರುತ್ತೆ ಹೇಳ್ತಕ್ಕಂಥದ್ದು. ಸುಗಂಧ ದ್ರವ್ಯದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಲಾಭವನ್ನು ಪಡ್ತಕ್ಕಂಥದ್ದು. ಹಾಗೆ ಷೇರುಪೇಟೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಪಡೆಯುವಂಥದ್ದು. ಇಂಡೆಕ್ಸ್ ಸ್ಟಾಕ್ ಇರ್ಬೋದು, ಅಥವಾ ಇಂಟ್ರಡೇ ಇರ್ಬೋದು, ಅಥವಾ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು, ಮ್ಯೂಚುವಲ್ ಫಂಡು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಕಮಿಷನ್ನು ಕೂಡ ಪಡೆಯುವಂತಹ ಒಂದು ಯೋಗ ಇರುತ್ತೆ ಹೇಳತಕ್ಕಂಥದ್ದು. ಹಾಗೆ ಇನ್ನು ತುಲಾರಾಶಿಯವರು ಹೆಚ್ಚೆಚ್ಚು ವಿಶೇಷವಾಗಿ ಶಯನ ಸುಖದ ಬಗ್ಗೆ ಆಲೋಚನೆಯನ್ನು ಮಾಡ್ತಿರ್ತಾರೆ ಅಂತ ಕೂಡ ಸೂಚಿಸಲ್ಪಡುತ್ತೆ ಯೋಗಗಳು. ಇನ್ನು ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳ ವ್ಯಾಪಾರದ ವ್ಯವಹಾರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ. ಅಲಂಕಾರ ಪ್ರಿಯ ವಸ್ತುಗಳು ಹೇಳತಕ್ಕಂಥದ್ದು. ಇನ್ನು ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು, ನಿಮಗೆ ಗೊತ್ತಿರಲ್ಲ, ವ್ಯಾಪಾರ, ಅಭಿವೃದ್ಧಿ ಇತ್ಯಾದಿಗಳ ವಿಚಾರದಲ್ಲಿ ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ಕೂಡ ನಿಮಗೆ ಗುಪ್ತಧನ ಆಗಮನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ವಿದೇಶದಲ್ಲಿ ವ್ಯವಹಾರ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ವಿದೇಶದಿಂದ ಹಣ ಬರುವಂಥದ್ದು, ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಈ ಥರದ ಎಲ್ಲವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು. ಇನ್ನು ತುಲಾರಾಶಿಯವರಿಗೆ ರಾಹು ದಶೆ ಹೇಳ್ತಕ್ಕಂಥದ್ದು ಸ್ವಲ್ಪ ಕಷ್ಟದಾಯಕ ಹೇಳ್ತಕ್ಕಂಥದ್ದು. ಒಂದು ಕಡೆ ಹಣ ನಷ್ಟ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಸಾಂಸಾರಿಕ ಬದುಕಿನಲ್ಲಿ ನೆಮ್ಮದಿ ಇಲ್ಲ,
ತಾಯಂದಿರು ಸದಾ ಕಣ್ಣೀರಿನ ಹನಿ ಬೀಳ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಆಗಾಗ ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಕೇತು ದಶೆಯು ಕೂಡ ಭಾಳ ನೆಮ್ಮದಿಯ ಜೀವನವನ್ನು ಕೂಡ ತರ್ತಾ ಇರುತ್ತೆ. ನಿಮ್ಮ ದಶಾಸಂಧಿ ನವಾಂಶಗಳನ್ನು ಇತ್ಯಾದಿಗಳನ್ನು ತಿಳಿದುಕೊಳ್ಬೇಕು ಅಂತಿದ್ದರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರವನ್ನು ವಾಟ್ಸಪ್ ಮೂಲಕ ನಮಗೆ ಕಳಿಸಿಕೊಟ್ಟಲ್ಲಿ ನಿಖರವಾಗಿ ಭವಿಷ್ಯವನ್ನು ತಿಳಿದುಕೊಳ್ಳಲಾಗುತ್ತೆ ಅಂತ ಹೇಳ್ತಾ, ಹಾಗೆ ವಧೂವರರ ವಿವಾಹ ಅಂದರೆ ಹೊಂದಾಣಿಕೆಯನ್ನು ಉಚಿತವಾಗಿ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.